ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಕುರಿತು ಅಪ್ಡೇಟ್ ಬಂದಿದೆ. ಸರ್ಕಾರದಿಂದ ಬಾಕಿ ಕಂತು ಬಿಡುಗಡೆ ಮಾಡಲಾಗ್ತಾ ಇದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತಿಲ್ವಾ? ಹಾಗಾದ್ರೆ ವಿಡಿಯೋ ಪೂರ್ತಿ ನೋಡಿ. ಮತ್ತೊಂದೆಡೆಯಲ್ಲಿ ಲೋಕಸಭೆಯಲ್ಲಿ ಎಲ್ಲರನ್ನು ನಗುವಂತೆ ಮಾಡಿದ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಮತ್ತು ನನಗೆ ಇಬ್ಬರಿಗೂ ಹೆಂಡತಿ ಸಮಸ್ಯೆ ಇಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಿದು ಮಾಹಿತಿ? ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ದೇಶಾದ್ಯಂತ LPG ಸಿಲಿಂಡರ್ ಗ್ರಾಹಕರಿಗೆ ಕೇಂದ್ರದಿಂದ ಹೊಸ ನಿಯಮ, ಬುಕ್ಕಿಂಗ್ನಲ್ಲಿ ಮಹತ್ವದ ಬದಲಾವಣೆ, ಹೋಟೆಲ್ ಮಾಲೀಕರಿಗೂ ಮುಖ್ಯವಾದ ಸೂಚನೆ, ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಮಾಧ್ಯಮಗಳ ಮುಂದೆ DK ಶಿವಕುಮಾರ್ ಅವರು ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಮತ್ತು ಸಿದ್ದರಾಮಯ್ಯನವರ ಗುಂಪು ಎಲ್ಲಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮ ಶಾಸಕರೇ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಬಂಗಾರ ಬೆಳ್ಳಿ ಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್. ನಿನ್ನೆ ಏರಿಕೆ ಕಂಡಿದ್ದಂತ ಬಂಗಾರ ಇವತ್ತು ಮತ್ತೆ ಕುಸಿತವಾಗಿದೆ. ಎಷ್ಟು ಕುಸಿತವಾಗಿದೆ, ಯಾವಾಗ ಖರೀದಿ ಮಾಡಬೇಕು, ಈ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ಸುದ್ದಿ 9 ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಲಭ್ಯವಾಗಿದೆ. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇದುವರೆಗೆ 29 ಕಂತು ಬಿಡುಗಡೆ ಮಾಡುವ ಮೂಲಕ ಅರ್ಹ ಮಹಿಳೆಯರ ಬ್ಯಾಂಕ್ ಖಾತೆಗೆ 58,000 ರೂಪಾಯಿಗೆ ಹಣವನ್ನು ಹಾಕಿದೆ. ಹೌದು, ಏಪ್ರಿಲ್ ತಿಂಗಳ ಪ್ರಾರಂಭದಿಂದಲೇ 29ನೇ ಕಂತು ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುವುದು ಶುರುವಾಗಿದೆ. ಚಿತ್ರದುರ್ಗ ಜಿಲ್ಲೆಯು 29ನೇ ಕಂತು ಪಡೆದುಕೊಂಡ ಮೊದಲ ಜಿಲ್ಲೆಯಾಗಿದೆ. ಹೌದು ಸ್ನೇಹಿತರೆ, ಹಂತ ಹಂತವಾಗಿ ಎಲ್ಲ ಜಿಲ್ಲಾ ಫಲಾನುಭವಿಗಳಿಗೆ 29ನೇ ಕಂತು ಹಾಕಲಾಗುತ್ತಿದೆ ಎಂದು ಇತ್ತೀಚೆಗೆ ಚಿಕ್ಕೋಡಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಸರ್ಕಾರ ಮಹಿಳೆಯರ ಆರ್ಥಿಕ ಸ್ಥಿತಿ ಬಲಪಡಿಸುವ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದು, ಕುಟುಂಬದ ಪ್ರತಿ ಮಹಿಳೆಗೆ 2,000 ರೂಪಾಯಿ ನೇರವಾಗಿ ಹಾಕುತ್ತಿದ್ದೇವೆ. ಈ ಒಂದು ಯೋಜನೆಯಿಂದ ಲಕ್ಷಾಂತರ ಮಹಿಳೆಯರ ಜೀವನದಲ್ಲಿ ಆರ್ಥಿಕ ಭದ್ರತೆಯ ಬೆಳಕು ಬಂದಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಪ್ರಮುಖ ಉದ್ದೇಶವೇ ಆರ್ಥಿಕವಾಗಿ ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು. ಮನೆ ನಡೆಸುವ ಹೊಣೆಗಾರಿಕೆ ಹೊತ್ತಿರುವ ಮಹಿಳೆಯರಿಗೆ ಸರ್ಕಾರದಿಂದ ನೇರ ಸಹಾಯ ದೊರಕುವುದರಿಂದ ಅವರ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗುತ್ತಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಅಂದ ಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಆರಂಭವಾದ ನಂತರ ಮಹಿಳೆಯರ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲೇ ಬದಲಾವಣೆ ಬಂದಿದೆ. ಹೌದು, ಮನೆಯ ಖರ್ಚು, ಮಕ್ಕಳ ಶಿಕ್ಷಣ, ಆರೋಗ್ಯ ಸೇರಿದಂತೆ ಸಣ್ಣ ಉಳಿತಾಯಕ್ಕೆ ಈ ಒಂದು ಹಣ ಬಳಸುತ್ತಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ ಇದುವರೆಗೆ ಒಟ್ಟು ಎಷ್ಟು ಕಂತು ಜಮವಾಗಿದೆ ಕಮೆಂಟ್ ಮಾಡಿ. ಸರ್ಕಾರದ ವರದಿ ಪ್ರಕಾರ ನೋಡುವುದಾದರೆ ಇದುವರೆಗೆ ಪ್ರತಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಏನಿಲ್ಲವೆಂದರೂ 50,000 ರೂಪಾಯಿ ಮೇಲೇನೆ ಜಮವಾಗಿದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲರನ್ನೂ ನಗುವಂತೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಮತ್ತು ನನಗೆ ಇಬ್ಬರಿಗೂ ಹೆಂಡತಿ ಸಮಸ್ಯೆ ಇಲ್ಲ ಎಂದು ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಮಹಿಳೆಯರು ನಮ್ಮ ರಾಷ್ಟ್ರೀಯ ಕಲ್ಪನೆಯಲ್ಲಿ ಕೇಂದ್ರ ಶಕ್ತಿ, ಪ್ರೇರಕ ಶಕ್ತಿ. ನಾವೆಲ್ಲರೂ ಮಹಿಳೆಯರಿಂದ ಪ್ರಭಾವಿತರಾಗುತ್ತೇವೆ. ಜೀವನದಲ್ಲಿ ಬಹಳಷ್ಟು ಮಹಿಳೆಯರಿಂದಲೇ ಕಲಿತಿದ್ದೇವೆ. ಪ್ರಧಾನಿ ಮೋದಿ ಹಾಗೂ ನನಗೆ ಆ ಒಂದು ಹೆಂಡತಿಯ ಸಮಸ್ಯೆ ಮಾತ್ರ ಇಲ್ಲ, ಆದರೆ ತಾಯಿ ಮತ್ತು ಸಹೋದರಿಯರು ಇದ್ದಾರೆ ಎಂದು ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಇಂದು ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಕುರಿತು ಚರ್ಚೆ ಮಾಡುತ್ತಿರುವಾಗ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆ ನೀಡಿ ಸದನದ ಗಮನವನ್ನೇ ಬೇರೆ ಕಡೆಗೆ ಸೆಳೆದಿದ್ದಾರೆ. ನನಗೆ ಹಾಗೂ ಪ್ರಧಾನಿ ಮೋದಿ ಇಬ್ಬರಿಗೂ ಹೆಂಡತಿಯ ಕಾಟವಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ರಾಹುಲ್ ಗಾಂಧಿಯವರು ಮಹಿಳೆಯರ ಕುರಿತು ಮಾತನಾಡುತ್ತಾ ತಮ್ಮ ಕಾಲು ತಾವೇ ಎಳೆದುಕೊಂಡು ಇಡೀ ಸದನವನ್ನೇ ನಗುವಂತೆ ಮಾಡಿದ್ದಾರೆ. ಸ್ನೇಹಿತರೆ, ಪ್ರಮುಖವಾಗಿ ತಮ್ಮ ಸಹೋದರಿ ಪ್ರಿಯಾಂಕಾ ವಾದ್ರಾ ಕುರಿತು ಮಾತನಾಡಿದಂಥ ರಾಹುಲ್ ಗಾಂಧಿಯವರು, ನಾನು 20 ವರ್ಷದಲ್ಲಿ ಮಾಡಲಾಗದ್ದನ್ನು ನನ್ನ ತಂಗಿ ಪ್ರಿಯಾಂಕಾ ವಾದ್ರಾ 5 ನಿಮಿಷದಲ್ಲಿ ಮಾಡಿ ತೋರಿಸಿದ್ದಾಳೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ನನ್ನ 20 ವರ್ಷಗಳ ರಾಜಕೀಯ ಜೀವನದಲ್ಲಿ ನಾನು ಒಮ್ಮೆಯೂ ಕೂಡ ಅಮಿತ್ ಶಾ ಅವರನ್ನು ನಗುವಂತೆ ಮಾಡಲಿಲ್ಲ. ಆದರೆ ನನ್ನ ಸಹೋದರಿ 5 ನಿಮಿಷಗಳಲ್ಲಿ ಸಾಧಿಸುವುದನ್ನು ನಾನು ನಿನ್ನೆ ನೋಡಿದೆ. ಆಕೆ ಅಮಿತ್ ಶಾ ಅವರನ್ನು ನಗುವಂತೆ ಮಾಡಿದಳು ಎಂದು ಸದನದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ರಾಹುಲ್ ಗಾಂಧಿ ಅವರ ಈ ಒಂದು ಹೇಳಿಕೆಗೆ ಇಡೀ ಸದನವೇ ನಗುವಂತೆ ಆಗಿದೆ. ಹೌದು ಸ್ನೇಹಿತರೆ, ಇದೀಗ ಪ್ರಧಾನಿ ಮೋದಿಯವರನ್ನು ಕೂಡ ಉದ್ದೇಶಿಸಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದು, ನಮ್ಮಿಬ್ಬರಿಗೂ ಪತ್ನಿಯ ಸಮಸ್ಯೆ ಇಲ್ಲ ಎಂದಿದ್ದಾರೆ. ಆದರೆ ತಾವು ತಮ್ಮ ಜೀವನದಲ್ಲಿ ಮಹಿಳೆಯರಿಂದ ಸಾಕಷ್ಟು ಕಲಿತಿದ್ದೇವೆ ಎಂದು ಕೂಡ ಒತ್ತಿ ಹೇಳಿದ್ದಾರೆ. ಸ್ನೇಹಿತರೆ, ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ.
ಇಂದು ಇಡೀ ವಿಶ್ವದಲ್ಲೇ ಇಂಧನದಲ್ಲಿ ಏರಿಳಿತವಾಗುತ್ತಿದ್ದರೂ ಭಾರತದ ಗ್ರಾಹಕರಿಗೆ ಅಡುಗೆ ಅನಿಲ ಕೊರತೆ ಆಗದಂತೆ ಕೇಂದ್ರ ಸರ್ಕಾರ ಸತತವಾಗಿ ಪ್ರಯತ್ನ ಮಾಡುತ್ತಿದ್ದು, ಹಾಗಾಗಿ ಸರ್ಕಾರ ಮೇಲಿಂದ ಮೇಲೆ ರೂಲ್ಸ್ ಜಾರಿಗೆ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಇದೀಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗೆಹರಿಸಲು ಕೇಂದ್ರದ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಈಗಾಗಲೇ ಡಿಜಿಟಲ್ ನೀತಿ ಅಡಿಗಳಲ್ಲಿ ಆನ್ಲೈನ್ ಬುಕ್ಕಿಂಗ್ ಪ್ರಮಾಣ 98% ತಲುಪಿದ್ದು, ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಕೇಂದ್ರ ಸರ್ಕಾರ ಹೊಸ ನಿಯಮ ಜಾರಿಗೆ ತರ್ತಾ ಇದೆ. ಹೌದು, ಇನ್ನು ಮುಂದೆ ಸಿಲಿಂಡರ್ ಪಡೆದುಕೊಳ್ಳಬೇಕಂದ್ರೆ DAC ಕಡ್ಡಾಯ. ಹೌದು ಸ್ನೇಹಿತರೆ, ಏನಪ್ಪಾ ಇದು DAC ಅಂದ್ರೆ ಡೆಲಿವರಿ ಅಥರೈಸೇಷನ್ ಕೋಡ್. ಹೌದು ಸ್ನೇಹಿತರೆ, OTP ರೀತಿ ನಿಮ್ಮ ಮೊಬೈಲ್ಗೆ ಒಂದು DAC ಕೋಡ್ ಬರುತ್ತೆ. ಆ ಒಂದು ಕೋಡನ್ನು ನೀವು ಗ್ಯಾಸ್ ಡೆಲಿವರಿ ಮಾಡುವ ವ್ಯಕ್ತಿಗೆ ನೀಡಿದ್ರೆ ಆ ಸಮಯದಲ್ಲಿ ಮಾತ್ರ ನಿಮಗೆ ಸಿಲಿಂಡರ್ ನೀಡಲಾಗುತ್ತೆ. ಹೌದು, ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಮನೆ ಬಾಗಿಲಿಗೆ ಬಂದಾಗ ಬರೀ ಹಣ ಕೊಟ್ಟರೆ ಸಾಲೋದಿಲ್ಲ, ನಿಮ್ಮ ಮೊಬೈಲ್ಗೆ ಬರುವ DAC ಅನ್ನು ಕೂಡ ತೋರಿಸುವುದು ಕಡ್ಡಾಯವಾಗಿದೆ ಸ್ನೇಹಿತರೆ. ಈ ಕೋಡು ಪರಿಶೀಲನೆ ಆದ ನಂತರವೇ ನಿಮಗೆ ಸಿಲಿಂಡರ್ ಅನ್ನು ಹಸ್ತಾಂತರ ಮಾಡಲಾಗುತ್ತೆ ಎಂದು ಹೇಳಲಾಗ್ತಾ ಇದೆ. ಇದರಿಂದ ಬೇರೆಯವರ ಸಿಲಿಂಡರ್ ಪಾಲಾಗುವುದು ತಪ್ಪಾಗುತ್ತೆ. ಕರ್ನಾಟಕದಂತಹ ರಾಜ್ಯಗಳಲ್ಲಿ ಕೆಲಸಕ್ಕಾಗಿ ಬರುವ ವಲಸೆ ಕಾರ್ಮಿಕರಿಗಾಗಿ ಈಗ ಸರ್ಕಾರ 5 kg ಸಿಲಿಂಡರ್ನ ದಾಸ್ತಾನನ್ನು ಕೂಡ ದ್ವಿಗುಣಗೊಳಿಸಿದೆ. ಹೌದು ಸ್ನೇಹಿತರೆ, ಬ್ಯಾಚುಲರ್ಸ್ ಮತ್ತು ಸಣ್ಣ ಕುಟುಂಬಗಳಿಗೆ ಇದು ಅನುಕೂಲವಾಗಲಿದೆ ಅಂತೆ. ಈಗಾಗಲೇ 69,000ಕ್ಕೂ ಹೆಚ್ಚು ಸಣ್ಣ ಸಿಲಿಂಡರ್ಗಳು ಕರ್ನಾಟಕದಲ್ಲಿ ಮಾರಾಟವಾಗಿವೆ ಸ್ನೇಹಿತರೆ. ಇನ್ನು ಇದೇ ನಡುವೆ ಹೋಟೆಲ್ ಮಾಲೀಕರಿಗೆ ಒಂದು ಮುಖ್ಯವಾದ ಸೂಚನೆ. ಹೌದು ಸ್ನೇಹಿತರೆ, ಕಮರ್ಷಿಯಲ್ ಗ್ಯಾಸ್ ಇನ್ನು ಮುಂದೆ ಪಡೆದುಕೊಳ್ಳಬೇಕಂದ್ರೆ ನೀವು ಹೋಟೆಲ್ ಮಾಲೀಕರು ಎಂಬ ಒಂದು ಪುರಾವೆಯನ್ನು ತೋರಿಸಬೇಕಂತೆ. ಹೌದು, ಹೋಟೆಲ್ ಲೈಸೆನ್ಸ್ ಅಥವಾ ಫುಡ್ ಲೈಸೆನ್ಸ್ ತೋರಿಸುವುದು ಕಡ್ಡಾಯವಾಗಿದೆ. ಈ ಮೊದಲು ಕೇವಲ ಬುಕ್ ಮಾಡಿದರೆ ಸಾಕು ಕಮರ್ಷಿಯಲ್ ಗ್ಯಾಸು ಸಿಗ್ತಾ ಇತ್ತು. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ ಸ್ನೇಹಿತರೆ. ಯಾವ ಕಾರಣಕ್ಕೆ ನೀವು ಈ ಒಂದು ಕಮರ್ಷಿಯಲ್ ಗ್ಯಾಸನ್ನು ಉಪಯೋಗಿಸುತ್ತಿದ್ದೀರ ಎಂಬುದನ್ನು ನೀವು ತೋರಿಸಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ರವಾನೆ ಮಾಡಲಾಗುತ್ತೆ. ನೀವು ಕೂಡ ಏನಾದರೂ ಹೋಟೆಲ್ ಮಾಲೀಕರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಇಂದು ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ DK ಶಿವಕುಮಾರ್ ಅವರು ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನನ್ನ ಮತ್ತು ಸಿದ್ದರಾಮಯ್ಯರ ಗುಂಪು ಅಂತ ಹೇಳ್ತಿರಲ್ಲ, ಎಲ್ಲಿದೆ ಗುಂಪು? ಎಲ್ಲರೂ ಕೂಡ ನಮ್ಮ ಶಾಸಕರೇ ಎಂದು DK ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಹೌದು, ಸಿದ್ದರಾಮಯ್ಯ ಮತ್ತು ನಾನು ಒಟ್ಟಿಗೆನೇ ಇದ್ದೇವೆ, ಪ್ರತಿದಿನ ಜೊತೆಯಲ್ಲಿನೇ ಇರ್ತೇವೆ, ಜೊತೆಯಲ್ಲಿನೇ ಕೂರ್ತೇವೆ, ಜೊತೆಯಲ್ಲಿನೇ ಚರ್ಚಿಸುತ್ತೇವೆ. ಎಲ್ಲಿದೆ ನಮ್ಮಲ್ಲಿ ಗುಂಪು ಎಂಬುದನ್ನು ನೀವೇ ಹೇಳಿ, ಎಲ್ಲರೂ ಕೂಡ ನಮ್ಮದೇ ಶಾಸಕರು ಎಂದು DK ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಗರಂ ಆಗಿದ್ದಾರೆ. ಹೌದು, ಇತ್ತೀಚೆಗೆ ಬೆಂಗಳೂರಲ್ಲಿ ಮಾಧ್ಯಮದವರು ಸಿದ್ದರಾಮಯ್ಯನವರೊಂದಿಗೆ ನೀವು ಒಂದೇ ವಿಮಾನದಲ್ಲಿ ಬಹಳ ದಿನಗಳ ನಂತರ ಹೋಗುತ್ತಿದ್ದಿರಲ್ಲ ಎಂದು ಕೇಳಿದಾಗ ಅದಕ್ಕೆ ಸಿಟ್ಟಾದಂಥ DK ಶಿವಕುಮಾರ್ ಅವರು ನಿಮಗೆ ತಲೆ ಕಟ್ಟಿದೆ ಅನಿಸುತ್ತೆ ಎಂದು ವಾಗ್ದಾಳಿ ಮಾಡಿದ್ದಾರೆ. ಎಲ್ಲಿದೆ ನನ್ನ ಮತ್ತು ಸಿದ್ದರಾಮಯ್ಯನವರ ಗುಂಪು ಎಂದು ಮಾಧ್ಯಮದವರ ಮೇಲೇನೆ ಗರಂ ಆಗಿದ್ದಾರೆ. ನೀವೇ ಗುಂಪು ಎಂದು ಸೃಷ್ಟಿ ಮಾಡುತ್ತಿದ್ದೀರಿ. ದೆಹಲಿಯಲ್ಲಿ ಸಿದ್ದರಾಮಯ್ಯವರ ಗುಂಪು ಎಂದು ಹೇಳಿದ್ದೀರಿ, ಅವರೇನು ಸಿದ್ದರಾಮಯ್ಯನವರ ಗುಂಪು ಎಂದು ಬೋರ್ಡ್ ಹಾಕಿಕೊಂಡಿದ್ದಾರೇನು ಎಂದು ಪ್ರಶ್ನೆ ಮಾಡಿದ್ದಾರೆ. ಅಥವಾ ನನ್ನ ಗುಂಪು ಎಂದು ಯಾರಾದರೂ ಶಾಸಕರು ಸಚಿವರು ಬೋರ್ಡ್ ಹಾಕಿಕೊಂಡಿದ್ದಾರೇನು ಎಂದು ಕಿಡಿಕಾರಿದ್ದಾರೆ. ನನ್ನ ಗುಂಪು ನಿಮ್ಮ ಗುಂಪು ಅಂತಿರಲ್ಲ, ನಿಮಗೆಲ್ಲ ಗೊತ್ತಿದೆಯಾ ಎಂದು ಮಾಧ್ಯಮದವರ ಮೇಲೇನೆ ಗರಂ ಆಗಿದ್ದಾರೆ. ಎಲ್ಲ 139 ಶಾಸಕರು ನನ್ನ ಮತ್ತು ಸಿದ್ದರಾಮಯ್ಯನವರ ಶಾಸಕರೇ ಆಗಿದ್ದಾರೆ. ನಮ್ಮಲ್ಲಿ ಯಾವ ಗುಂಪು ಇಲ್ಲ, ಯಾವ ಬೋರ್ಡು ಇಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ನಿರಂತರವಾಗಿ ಏರಿಕೆ ಕಾಣುತ್ತಿರುವ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಈಗ ಮತ್ತೆ ಕುಸಿತವಾಗಿವೆ. ಹೌದು ಸ್ನೇಹಿತರೆ, ಇಳಿಕೆಯಿಂದಾಗಿ ಖರೀದಿದಾರರು ಮತ್ತು ಹೂಡಿಕೆದಾರರು ಸಂತೋಷವಾಗಿದ್ದಾರೆ. ಇದೀಗ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಚಿನ್ನದ ಬೆಲೆ ಸುಮಾರು 10 ಗ್ರಾಂನಲ್ಲಿ 1,370 ರೂಪಾಯಿ ಇಳಿಕೆ ಕಂಡಿದೆ. ಇತ್ತ ಬೆಳ್ಳಿ ಬೆಲೆಯಲ್ಲೂ ಕೂಡ ಕೆಜಿಗೆ 5,000 ರೂಪಾಯಿ ಕಡಿಮೆ ಆಗಿದೆ. ಹೌದು, ಏಪ್ರಿಲ್ 13ರಂದು ಚಿನ್ನದ ಬೆಲೆ ಇಳಿಕೆ ಕಂಡಿತ್ತು. ಅದಾದ ನಂತರ ಈಗ ಮತ್ತೊಮ್ಮೆ ಏಪ್ರಿಲ್ 17ರಂದು ಚಿನ್ನದ ಬೆಲೆ ಕುಸಿತವಾಗಿದೆ. ಇದೀಗ 24 ಕ್ಯಾರೆಟ್ ಪ್ರತಿ ಗ್ರಾಂ ಬಂಗಾರದಲ್ಲಿ 137 ರೂಪಾಯಿ ಇಳಿಕೆ ಕಂಡಿದ್ದು, ಈ ಮೂಲಕ ಪ್ರತಿ ಗ್ರಾಂ ಬಂಗಾರ 15,420 ರೂಪಾಯಿ, ಅಂದರೆ 10 ಗ್ರಾಂಗೆ 1,54,200 ರೂಪಾಯಿ ಸ್ನೇಹಿತರೆ. ಇನ್ನು ಬೆಳ್ಳಿ ಬೆಲೆ ನೋಡುವುದಾದರೆ ಪ್ರತಿ ಗ್ರಾಂ ಬೆಳ್ಳಿ ಬೆಲೆಯಲ್ಲಿ 5 ರೂಪಾಯಿ ಕುಸಿತವಾಗಿದೆ. ನಿನ್ನೆ 270 ರೂಪಾಯಿ ಇತ್ತು, ಇವತ್ತು 265 ರೂಪಾಯಿಗೆ ದಾಖಲಾಗಿದೆ. ಅಂದರೆ 1 kg ಬೆಳ್ಳಿ 2,65,000 ರೂಪಾಯಿ ಸ್ನೇಹಿತರೆ. ನಿನ್ನೆ 2,70,000 ರೂಪಾಯಿ ಇತ್ತು. ಒಂದೇ ದಿನ 5,000 ರೂಪಾಯಿ 1 kgಯಲ್ಲಿ ಕುಸಿತವಾಗಿರುವಂಥದ್ದು. ಇನ್ನು ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಈಗ ಖರೀದಿ ಮಾಡಬೇಕಾ? ಹೌದು ಸ್ನೇಹಿತರೆ, ಚಿನ್ನ ಬೆಳ್ಳಿ ಈಗಲೇ ಖರೀದಿ ಮಾಡುವುದು ಉತ್ತಮ. ಯಾಕಂದರೆ ಅಕ್ಷಯ ತೃತೀಯ ದಿನದಂದು ಚಿನ್ನದ ಬೆಲೆ ಮತ್ತೊಮ್ಮೆ ಏರಿಕೆ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಶುಭ ಸಮಾರಂಭಗಳಲ್ಲಿ ಸಾಮಾನ್ಯವಾಗಿ ಜನರು ಚಿನ್ನ ಖರೀದಿ ಮಾಡಬೇಕು ಎಂಬ ಯೋಚನೆ ಹಾಕಿಕೊಂಡಿರುತ್ತಾರೆ. ಚಿನ್ನ ಖರೀದಿ ಮಾಡಿದಂತೆ ಬೇಡಿಕೆ ಹೆಚ್ಚಾಗಿ ಮತ್ತೊಮ್ಮೆ ಚಿನ್ನದ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇರುತ್ತೆ. ಇದೀಗ ಏಪ್ರಿಲ್ 19ರಂದು ಅಕ್ಷಯ ತೃತೀಯ ಇರುವ ಕಾರಣ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲೇ ಚಿನ್ನ ಮಾರಾಟವಾಗಬಹುದು. ಹಾಗಾಗಿ ಈ 2 ದಿನಗಳಲ್ಲಿ ಚಿನ್ನ ಖರೀದಿ ಮಾಡುವುದು ಉತ್ತಮ ಸ್ನೇಹಿತರೆ. ಅಂದ ಹಾಗೆ ಮುಂಬರುವ ದಿನಗಳಲ್ಲಿ
ಮತ್ತೊಮ್ಮೆ ಚಿನ್ನ ಪ್ರತಿ 10 ಗ್ರಾಮ್ಗೆ 1,80,000 ರೂಪಾಯಿ ಹೋಗುವ ಸಾಧ್ಯತೆ ಇದೆ. ಈಗಾಗಲೇ ಒಂದು ಬಾರಿ 1,80,000 ಮುಟ್ಟಿ ಕೆಳಗೆ ಬಂದಿದ್ದು ಮತ್ತೊಮ್ಮೆ 1,80,000 ಬರಬಹುದು ಎಂದು ತಜ್ಞರು ಇಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು, ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿಗಳು ಇಷ್ಟವೆನಿಸಿದರೆ ಮುಂಬರುವ ಮಾಹಿತಿ ಪಡೆದುಕೊಳ್ಳಲು ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ.